ಬಾರಮ್ಮ ಚಾ ತಗೊಂಡು ಬಾರಮ್ಮ ಮಹಾಲಕ್ಷ್ಮಿ ನೀನು ನನಗೆ ಚಾ ತಗೊಂಡು ಬಾರಮ್ಮ ಲಕ್ಷ್ಮೀ ಬಾರಮ್ಮ ಒಂದು ಕಪ್ಪು ಚಾ ತಗೊಂಡು ಬಾರಮ್ಮ. ಗೀತಾ ಎದ್ದೇಳೆ, ಟೈಮ್ ಆಯ್ತು. ಏನು ಬೆಳಗಾತ ರೀ, ನಾ ಇನ್ನು ಸ್ವಲ್ಪ ಮಲ್ಕೊಂತೇನ್ರಿಪ್ಪ. ಹೇಳಿದ್ರೆ ಅರ್ಥ ಆಗುತ್ತಿಲ್ಲ ಗೀತಾ. ಮಕ್ಕಳೆಲ್ಲ ಹೊರಗಡೆ ಆಟ ಆಡಕತ್ತಾರ, ಅವ್ರಿಗೇನು ತಿನ್ನಗಿನ್ನ ಮಾಡ್ಕೊಡ್ಬಾ, ನನಗೊಂದು ಕಪ್ ಚಾ ಮಾಡ್ಕೊಡ್ಬಾ, ಎದ್ದೇಳಲೆ. ಅಯ್ಯೋ ನನ್ನ ಕರ್ಮವೇ ರೀ, ಯಾಕೆ ನಾನು ತಲೆ ತಿಂತ ಇದ್ರ? ಇವತ್ತು ನಮ್ಗೆ ವೀಕ್ಲಿ ರಜಾ ರೀಪ್ಪ, ಅದಕ್ಕೆ ಸ್ವಲ್ಪ ಮಲ್ಕೊಂಡೇನಿ. ಸುಮ್ಮನೆ ಇರ್ರಿ, ಹೋಗ್ರಿ. ಮಕ್ಕಳಿಗೆ ಏನಾರು ಬೇಕಂದ್ರೆ ನೀವು ಮಾಡ್ಕೊಡೋಗ್ರಿ. ನಾನೇನೇ ಮಾಡ್ಕೊಳ್ಳಿ, ನನಗೇನು ಮಾಡ್ಕೊಡಕ್ ಬರಂಗಿಲ್ಲ. ಏನು ಮಾಡ್ಕೊಡಕ್ ಬರಂಗಿಲ್ಲ ಅಂದ್ರೆ ಸುಮ್ಮನೆ ಹೋಗಿ ಮಲ್ಕೋಗ್ರಿ. ಯಾಕೆ ನಾನು ತಲೆ ತಿನ್ನಕತ್ತೀರಿ? ನಾ ಇವತ್ತ ರೆಸ್ಟ್ ಮಾಡಬೇಕು. ಸುಮ್ಮನಿರ್ರಿಪ್ಪ, ನಂಗೆ ನಿದ್ದೆ ತುಂಬ ಬರತ್ತಿ. ಸ್ವಲ್ಪ ಮಲ್ಕೊಂತೀನಿ, ಮೈಕೈ ಎಲ್ಲ ನೂರಿಪ್ಪ, ಮಲ್ಕೊಂತೀನಿ, ಆಮೇಲೆ ಹೇಳ್ತೀನಿ. ನೀವು ಹೋಗ್ರಿ, ಮಕ್ಕಳನ್ನ ಸಂಭಾಳಿಸೋಗ್ರಿ. ಏನೋ ನಾ ಸಂಭಾಳಿಸ್ಬೇಕಾ? ಇನ್ನೇನು ಮಾಡ್ತೀರಿ? ಹಾ, ಇವತ್ತೊಂದಿನ ಮಕ್ಕಳ ಹೇಂತಿ ಅಂತಂದ್ರೆ ಅಷ್ಟು ಸಮಾಧಾನ ಆಗಲ್ವಾ? ಹೋಗ್ರಿ, ನೀವ ಚಾ ಕಾಸ್ಕೋರಿ, ಮಕ್ಕಳಿಗೆ ತಂದ್ಬಿಟ್ಟು ಇವತ್ತು ಅವ್ರಿಗೆ ಸ್ನಾನ ಮಾಡಿಸಿ ಇವತ್ತು ನಾಷ್ಟಾನ ಅವ್ರಿಗೆ ಮಾಡಿ ಇಡಬೇಕು. ಹಂಗೆ ನನಗೂ ನಾಷ್ಟ ಮಾಡಿ ಇಡಬೇಕು ಅಷ್ಟನ. ಈಗ ನಾನು ಮಲ್ಕೊತಾ ಇದ್ದೀನಿ. ಇನ್ನೊಮ್ಮೇನಾದ್ರೂ ನನ್ನ ಎಬ್ಸಿದ್ರ ಚಂಡಿ ಚಾಮುಂಡಿ ದುರ್ಗಾದೇವಿ ಕಾಳಿ ಮಾಂಕಾಳಿ ಬಂದು ಹಂಗ ತ್ರಿಶೂಲ ತಗೊಂಡು ಹೆಂಗಿರುತ್ತೆ ಇಮೇಜಿನ್ ಮಾಡ್ಕೊರಿ. ಹಂಗ ನಾನು ಆಗ್ಬೇಕಾಗಿತ್ತೆ. ಇಲ್ಲಿಂದ ಹೋಗ್ತಾ ಇರ್ರಿ. ಅಯ್ಯೋ ನನ್ನ ಕರ್ಮವೇ, ಈಗಿನ ಯಾಕಾದ್ರೆ ಕೆಲಸಕ್ಕೆ ಸೇರಿಸಿದ್ನೋ ಏನೋ, ಎಲ್ಲ ನನ್ನ ಕರ್ಮ. ಹೋಗ್ಬಿಟ್ಟು ಶಂಕರಪ್ಪನ ಅಂಗಡಿಗೆ ಹೋಗಿ ನಾನು ಏನಾದರೂ ಚಾಗಿ ಕುಡಿದು ಮಕ್ಕಳದನ್ನ ಏನಾದರೂ ತಂಬರ್ತೀನಿ. ಈಗಿನ ನೆಚ್ಕೊಳಕ್ಕಾಗಲ್ಲ, ಮಲ್ಕೊಬಿಟ್ಟು ಮಲ್ಕೊಂಡು ಬರ್ತಾ. ಅದು ಬೇರೆ ಟೈಮು 8:30 ಆದ್ರೆ ಇನ್ನೂ ಹೇಳಕ್ಕೊಲ್ಲು. ಇವಳಿಗೆ ಎಬ್ಸಿರ ಜ್ಞಾನ ಇಲ್ಲ. ಲೇ ಎದ್ದೇಳಿ. ಗುಡ್ ಮಾರ್ನಿಂಗ್ ಅಲ್ಲಿಪ್ಪ. ಏನು ಗುಡ್ ಮಾರ್ನಿಂಗ್? ಲೇ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಅಯ್ಯೋ ರೀ, ಯಾವುದೋ ಒಂದು ಮಾರ್ನಿಂಗ್. ಈಗ ಹೋಗ್ರಿಪ್ಪ, ನಂಗೆ ನಿದ್ದೆ ಬರ್ತಾ ಇದೆ, ನಾನು ಮಲ್ಕೋಬೇಕು. ಈಗೇನು ಹೇಳ್ತೀಯ? ಏನು ಹೇಳಂಗಿಲ್ಲ. 8:30 ಪೋಣಿ 9 ಬಂದೈತಿ. ಈಗ ಎದ್ದೇಳು. ಏನು ಜಾರ್ಸ್ ಬತ್ತಾ ಹೋದ್ರ ಆ ಕಡೆ ಹೋಗಿ ಬಿದ್ದಿರ್ಬೇಕು. ಎದ್ದೇಳು, ನಮಗೊಂದು ಸ್ವಲ್ಪ ಚಾವ ಕಾಸು ಕೊಡ್ಬಾ, ಎದ್ದೇಳು. ಅಯ್ಯೋ ರೀ, ಇವತ್ತ ರಜಾ ಐತಿ. ಸುಮ್ಮನೆ ಇರ್ರಿಪ್ಪ, ವೀಕ್ಲಿ ಆಫ್ ಇವತ್ತ ರಜಾ. ನಂಗೆ ನಿದ್ದೆ ಬರತ್ತಿ, ಮಲ್ಕೋತೀನಿ. ಹೋಗ್ರಿ. ವೀಕ್ಲಿ ಆಫ್ ರಜಾನ? ಇವತ್ತಿನ ಸಂಡೇ ಅನ್ಲಿ. ಅದು ಹಂಗಲ್ರಿಪ್ಪ, ಫ್ಯಾಕ್ಟ್ರಿದು ಬೇರೆ ಇರುತ್ತೆ. ನಮ್ಗೆ ಇವತ್ತು ರಜಾ ಅಷ್ಟೇ. ನೀವು ಸುಮ್ಮನೆ ನಂಗೆ ತಿಳಿ ಕೆಸ್ಬೇಡ್ರಿ. ಹೋಗ್ರಿ, ನಾ ಮಲ್ಕೋಬೇಕು. ಏನು ಚಾ ಕಾಸು ಕೊಡ್ಬಾ, ಮಕ್ಕಳು ಇರ್ತಾರ, ಅವ್ರಿಗೆ ತಿನ್ನಕ್ಕೆ ಮಾಡ್ಕೊಡ್ಬಾ. ಇನ್ನ ಎಷ್ಟೊತ್ತ ಮಲ್ಕೊಂತಿ? ಆಗ್ಲೇ ಪೋಣಿ 9 ಆಯ್ತು, ಎದ್ದೇಳಿ. ಏನ್ರಿ ನಿಮ್ದು? ಏನ್ ತಿಳಿ ಕೆಸಾಗ್ತಿ? ಒಂದ್ ಸ್ವಲ್ಪ ನೆಮ್ಮದಿಯಾಗಿ ಮಲ್ಕೋಬೇಕಂದ್ರೆ ಈ ತರ ಆಟ ಆಡಕತ್ತೀನಿ ನೀವು. ಹಾ, ಏನ್ ನಿಮ್ಗೆ ಚಾ ಬೇಕಾದ್ರೆ ನಷ್ಟ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ನಮ್ಮ ಮಲ್ಕೊಂಡು ಎದ್ದು ನಿಮ್ಗೆ ನಾಷ್ಟ ಊಟ ಎಲ್ಲ ರೆಡಿ ಮಾಡಿ ಸಿದ್ದನ ಮಟನ ರೆಡಿ ಮಾಡಿ ನಿನ್ ತಲೆ ಮೇಲೆ ಬಿಡ್ತೀನಿ. ಈಗ ಇಲ್ಲಿಂದ ಹೋಗ್ರಿ, ನಾ ಮಲ್ಕೋಬೇಕು. ಈಗೇಲೇ ನೀ ಹೇಳ್ತೀನಿ ಹೇಳಂಗಿಲ್ಲ. ನಾನು ಮಲ್ಕೋಬೇಕ್ರಿ, ನೆಮ್ಮದಿ ಬೇಕ್ರಿ ನನಗೆ. ಈಗ ನಿದ್ದೆ ಮಾಡ್ಬೇಕು ನಾನು, ಅಂದ್ರೆ ನಾಳೆ ಡ್ಯೂಟಿ ಹೋಗಕ್ಕೆ ನನಗೆ ಎನರ್ಜಿ ಸಿಗುತ್ತೆ. ಅದಕ್ಕೆ ಈಗ ನಾನು ಮಲ್ಕೊತೀನಿ. ಆಮೇಲೆ ಎದ್ದು ನಾಷ್ಟ ಗಿಷ್ಟ ಏನು ಬೇಕು ನೋಡು ಎಲ್ಲ ಮಾಡಿ ಬಡಿತೀನಿ. ಈಗ ಹೋಗಿ ಎಲ್ಲ ಹೋಗ್ಬಿಟ್ಟು ಚಾ ಕುಡ್ರಿ, ಮಕ್ಕಳಿಗೆ ಏನಾರ ತಮ್ಮಂದು ಕೊಡ್ರಿ. ಆಮೇಲೆ ನನಗೂ ಕಟ್ಟಿಸ್ಕೊಂಬರ್ರಿ. ಮತ್ತೆ ಬಕ್ಕೊಂಡು ಅಬ್ಡು ಈಗ ಯಾಕೆ ತರಬೇಕು ಅನ್ನಂಗಿಲ್ಲಪ್ಪ. ನನಗೂ ನೀವು ತಿಂದಿದ್ದನ್ನ ತಂದು ಕೊಡ್ರಿ, ನಾನು ತಿಂದು ಆಮೇಲೆ ಮಧ್ಯಾಹ್ನ ಮೇಲೆ ಎದ್ದು ನಿಮ್ಗೆ ಊಟದ ವ್ಯವಸ್ಥೆ ಮಾಡ್ತೀನಿ. ಹೋಗ್ರಿ ಬರ. ಎಂತ ಹೆಣ್ಮಕ್ಳು ಮರೆಯ. ಹಾ, ಕೆಲ್ಸಕ್ಕೆ ಹೋಗ್ತೀನಿ ಅಂತಂದು ದಿಮಾಕ್ ಮಾಡಿದ್ವು. ಹೋಗ್ಬಿಡು ಅಂತ ಕೆಲ್ಸಕ್ಕೆ ಕಳಿಸಿದ್ರೆ ಈ ಥರ ನಾಡದ ರಜಾ ಅಂತೆ. ಇವತ್ತಿನ ಸಂಡೇನ ಖೋರಮಪ್ಪ. ಈಗ ನೋಡು ಏನು ಮಾಡಿ. ಆ ಶಂಕರಪ್ಪನ ಅಂಗಡಿಗೆ ಹೋಗಿ ಚಾ ಕುಡಿದು ಮಕ್ಕಳಿಗೆ ಒಂದಿಷ್ಟು ಏನಾರು ತಂದು ಕೊಡ್ತೀನಿ. ಅಯ್ಯೋ, ಇವಳಿಗೆ ತಗೊಂಡು ಹೋಗ್ಬೇಕಲ್ಲ, ಎಲ್ಲ ನನ್ನ ಕರ್ಮ ರೀ. ಏನ್ರಿ ಅದು ಎಲ್ಲ ನಿಂತ್ಕೊಂಡು ವಟ ಅಂತ ಕೊಪ್ಪಿ ಗತೆ ಹಲ್ಲಿ ಗತೆ ಲಚಿಬಿಡಾಗ್ತಿರಲ್ಲ. ಹೋಗ್ರಿ ಮುಂದೆ. ಲೇ ಮುಂದೆ ಹೋಗೋಣಕ್ಕೆ ನಾನು ಭಿಕ್ಷುಕ ಅನ್ಲೇ. ಮತ್ತೆ ಇಲ್ಲೇಂದು ವಟ ಅಂತಿದ್ರ? ಹೋಗ್ರಿ. ಗಂಡ ಅಂತ ಮರ್ಯಾದೆ ಇಲ್ಲ. ಹೆಣ್ಮಕ್ಳು ಕೆಲಸ ಮಾಡಕತ್ರ ಮುಗಿದು ಹೋಯ್ತು. ಗೊತ್ತಲ್ಲ, ಹೋಗ್ರಿ, ಜಗಾಳಿ ಮಾಡ್ರಿ. ಇವಳನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಏನನ್ನು ಎಲ್ಲರೂ ಇಲ್ಲಿ ಬಂದ್ಬಿಟ್ಟಿದೆ ಚಾ ಕುಡಿಯಕ? ಯಾಕೆ ಈ ಕಡೆ ಏನಾರ ಸೂರ್ಯ ಏನಾರ ಪೂರ್ವಕಲ್ದ ಪಶ್ಚಿಮ ಕೊಟ್ಬಿಟ್ರ? ಮತ್ತೆ ಯಾಕೆ ಸುಳ್ಳ ಮಗನ ಅವಾಗ ಬಂದು ಚಾ ಕುಡಿಯಕಿಲ್ಲದ? ಏನು ಇವತ್ತ ಕೇಳ್ಬೇಕನ? ಅಯ್ಯೋಣೋ, ನಾನೇ ಹಂಗಂದೆ. ನಾ ಕೇಳ್ತಾ ಇರೋದು ಬರೋದು ಕಡಿಮೆ ಮಾಡ್ಬಿಟ್ಟಿದ್ರಲ್ಲ, ಅದಕ್ಕೆ ಕೇಳಿದ್ಬಿಟ್ಟು ಬಿಡೋಣ. ಅದಕ್ಕೆ ಯಾಕೆ ನೀವು ಶಿಟ್ ಮಾಡ್ಕೊತಿರೋಣ?
ಲೋಣ ಮಾತು ಜಾಸ್ತಿ ಆಗೈತೆ ಅನಿಸುತ್ತೇನೋ, ಹೋಗ್ಬಿಟ್ಟು ಒಂದು ಕಪ್ ಚಹಾ ಕೊಡ್ತೀಯೇನೋಣ. ಬೋಳ್ ಗಂಡ ಗುಂಡಣ್ಣ, ನೀ ಏನ ಮಾತು ಜಾಸ್ತಿ ಆಡ್ತೀಯೋ ಏನ ನಮ್ಗೆ ಚಾಗಿ ಕೊಡ್ತೀಯ? ಹುಚ್ಚಿಗೆ ಹಿಡ್ದೆ ತನ್ಲೆ ಈ ಮಗಗ. ಹಂಗೇನಿಲ್ಲ ಅಣ್ಣ, ಭಾಳ ದಿನದ ಮೇಲೆ ಬಂದಲ್ಲ ಅದಕ್ಕೆ ವಿಧಾಸ್ಕೊಂಡ್ಬಿಟ್ಟೆ ಬಿಡೋಣ. ಅದಕ್ಕೆ ತಲೆ ಕೆಲ್ಸ್ಕೊತೀಯಾ? ಈ ಲಕ್ಷ್ಮಿ ಸ್ಟಾಲ್ ಇರೋದೆ ನಿಮ್ಗೋಸ್ಕರಣ. ಹೌದಣ್ಣ, ಚಾ ಜೊತೆ ಮತ್ತೇನ ಕೊಡ್ಲೇನ? ಇನ್ನೇನು ಕೊಡ್ತೀಪ? ಚಾ ಜೊತೆ ಏನೇನು ಫ್ರೀಯಾಗಿ ಕೊಡ್ತೀಯ? ಇಲ್ಲ ತಾನೇ, ಚಾ ತಾನೇ ಕೊಡೋದು. ಏನಾರು ಫ್ರೀ ಕೊಡ್ತೀಯ? ಮತ್ತೆ ಹೊಸ ಆಫರ್ ಏನಾರ ಬಿಟ್ರೇನ? ಅದೇನಾಗುತ್ತಣ? ಇದೇನು ಆಫರ್ ಅನ್ನಕ ಇದನ್ನ ಆನ್ಲೈನ್ ಬಿಸ್ನೆಸ್ ಅಣ್ಣ? ಏನ ಸೀರೆ ಶಾಪ್ ಅಣ್ಣ? ಏನ ಬಟ್ಟೆ ಆಮೇಲೆ ಇನ್ನೊಂದು ಏನೋ ಬರ್ತಲ್ಲ ಆ ಶಾಪ್ ಅನ್ಕೊಂಡ್ಬಿಟ್ಟಿ ಅಣ್ಣ? ಇದು ಕೇವಲ ಶ್ರೀ ಲಕ್ಷ್ಮಿ ಸ್ಟಾಲ್ ಅಣ್ಣ. ಬಾಯಿ ಮುಚ್ಕೊಂಡು ಚಾ ಕೊಡು, ಆಮೇಲೆ ಹೇಳ್ತೀವಿ ಏನು ಕೊಡಬೇಕು ಅಂತ. ಹೆಂಗ್ರೆ ಶಿಟ್ ಮಾಡ್ಕೊಬಿಡ ಕಣ. ಬೆಳಗ್ಗೆ ತಕ್ಷಣ ಶಿಟ್ ಮಾಡ್ಕೊಂಡ್ರೆ ಬಿಪಿ ಜಾಸ್ತಿ ಆಗುತ್ತೆ ಕಣ. ಇನ್ನ ಬದುಕಬೇಕು, ಜೀವಿಸಬೇಕು, ಏನೇನೋ ಸಾಧಿಸ್ಬೇಕು ಕಣ. ಅದಕ್ಕೆ ಇವಾಗ ಚಾ ಕುಡಿಯೋಣ, ಶಿಟ್ ಮಾಡ್ಕೊಬಿಡೋಣ. ಅಪ್ಪ ತಂದೆ, ಈ ಕಣೋ ಗಿಡೋ ಅನ್ಕೊಂತ ಇಲ್ಲೆಲ್ಲ ತಲೆ ಕೆಸ್ಕೋಬೇಡ, ಎಲ್ಲರಿಗೂ ಒಂದು ಕಪ್ ಚಹಾ ಕೊಡು ಅಷ್ಟೇ. ಆಯ್ತು ಬಿಡು ಕಣ, ಅದಕ್ಕೆ ಬೇಜಾರು ಮಾಡ್ಕೊತ ಕಣ. ಲೇ ಲಕ್ಷ್ಮ, ಒಂದ್ ಸ್ವಲ್ಪ ಚಹಾ ಮಾಡ್ಕೊಡು. 1 2 3 4 4 ಗ್ಲಾಸ್ ಹಂಗ ಚಹಾ ಮಾಡ್ಕೊಡೋಣ. ಆಯ್ತು ಬಿಡು ಬಿಡಿ. ಅಲ್ಲ, ಚಹಾ ಕುಡಿಯೋಣ ಎಲ್ಲೋಟಿನ? ಅದು ನಾನು ಇಡ್ಲಿ ಮಾಡಕ್ಕೆ ಇಟ್ಬಿಟ್ಟಿದ್ನೇನು, ಒಲಿ ಏನು ಜಾಸ್ತಿ ಉರಾಗ್ತಿದೆ, ಏನಂತ ನೋಡ್ಕೊಂಬರ್ತೀನಿ ಕಣ. ಹೋಗಪ್ಪ. ಅಯ್ಯೋ ನನ್ನ ಕರ್ಮ. ಹೌದು, ನೀನ್ ಯಾಕೆ ಚಹಾ ಇಲ್ಲಿ ಕುಡಿಯಕ್ ಬಂದಿ? ಏನ್ ಮಾಡಿಪ್ಪ, ಮನ್ಯಾಗ ನನ್ನ ಹೆಂಡತಿ ಏನಾದ್ರು ರೆಸ್ಟ್ ತಗೋಬೇಕಂತ. ಯಾಕಂದ್ರೆ ಕೆಲಸ ಮಾಡಕತ್ತ ನೋಡು, ಅದಕ್ಕೆ ಇವತ್ತ ನಮ್ಗೆ ಆಫ್ ಫ್ರೀ, ಅದಕ್ಕೆ ನನ್ನ ಆಫ್ ಮಾಡಕತ್ತ ನನ್ನ ಹೆಂಡತಿ. ಹೋಗಪ್ಪ, ನನ್ನ ಹೆಂಡತಿ ಅಷ್ಟ ಪೋಣಿ 9 ಎದ್ದೇಳಿ ಅಂತಂದ್ರ ಇವತ್ತು ನಂಗೆ ಮೈಕೈ ನೋವು ಆಗ್ಬಿಡ್ತಿ. ನಾನು ಆರಾಮಾಗಿ ರೆಸ್ಟ್ ತಗೋಬೇಕು. ಆಮೇಲೆ 9 10 ಗಂಟೆ ಮೇಲೆ ಹೇಳ್ತೀನಿ, ಇಲ್ಲ ಅಂದ್ರೆ 12 ಗಂಟೆಗೆ ಹೇಳ್ತೀನಿ. ಅವಾಗೆಲ್ಲ ಮಾಡಿ ನಿಮ್ಮ ತಲೆ ಮೇಲೆ ಬಡಿತೀನಿ ಅಂತ. ಓನ್ರೋ ಶಂಕರ, ನನ್ನ ಹೆಂಡತಿನೂ ಅಷ್ಟನ ಕೆಲ್ಸಕ್ಕೆ ಹೋಗಿನ ಸುಸ್ತಾಗ್ಬಿಟ್ಟೈತಂತ. ಅದಕ್ಕೆ ಇವತ್ತೇನು ನಾಷ್ಟ ಮಾಡಂಗಿಲ್ಲ, ನೀವೇ ನಮ್ಮ ಮನೆಗೆ ನಾಷ್ಟ ತೊಗೊಂಬರ್ರಿ, ಮತ್ತು ಮರ್ತಿಗಿಟ್ಟಿರಿ. ನೀವು ಒಂದು ಕಪ್ ಚಹಾ ಕುಡಿದು ಮಕ್ಕಳಿಗೆ ನಾಷ್ಟ ಮಾಡಸಕ್ಕೆ ಏನಾರ ತೊಗೊಂಬಂದು ಹಂಗ ನನಗೂ 1 2 ಪಾರ್ಸಲ್ ತೊಗೊಂಬರ್ರಿ ಅಂತಾಳ. ಅಯ್ಯೋ ಏನ್ ಕರ್ಮ, ಸುಮ್ಮನೆ ಕೆಲ್ಸಕ್ಕೆ ಕಳ್ಸ್ಬಾರ್ದಿತ್ತೇನು ಸಾಧಿ. ಅಲ್ರಲ್ಲೇ ಉರ್ಸುಳೆ ಮಕ್ಕಳ, ಕೆಲ್ಸಕ್ಕೆ ಕಳ್ಸಿದ್ರೆ ನಿಮ್ಗೆ ಅಲ್ಲಲ್ರಿ ಸಹಾಯ ಆಗೋದು. ಹೋಲ್ ಬಿಡು ಪಾಪ, ಮಲ್ಕೊಂತ ಮಲ್ಕೋಲಿ ಇನ್ನೇನು. ಅಯ್ಯೋ ರಾಮಣ್ಣ, ನಿನಗರ ನಿಮ್ಮ ಹೆಂಡತಿ ಮಾಡ್ಕೊಡ್ತಾರಪ್ಪ, ನಿನ್ ಸೊಸಿ ಅದನ್ನ ಕೆಲಸ ಹೋಗ್ತಾಳಲ್ಲ, ಮತ್ತೆ ಏನ್ ಮಾಡ್ತಿದ್ಲ? ನಿಮ್ಮ ಮನೆ ಹೆಂಗಿರುತ್ತೆ ನೋಡು ಗೋಳು, ಹಂಗೆ ನಮ್ಮ ಮನೆಯಾಗ ಇರ್ತೈತಪ್ಪ. ಏನು ನಾವೇನು ಮೇಲಿಂತ ಇಳಿದ್ಬಿಟ್ಟೇವನು? ಇಲ್ಲ ತಾನೇ. ನನ್ನ ಸೊಸಿನೂ ಇದೆ. ಇವತ್ತು ನಾನು ಮಲ್ಕೊಂತೀನಿ, ನನಗೆ ಯಾರು ಎಬ್ಬಿಸ್ಬೇಡ್ರಿ ಅಂತ ರಾತ್ರಿ ನಾನು ಕಟ್ಟಾಜ್ಞೆ ಆಗ್ಬಿಟ್ಟೈತಿ. ಅದಕ್ಕೆ ನಾನು ಹೆಂಡತಿ ಏನು ಮಾಡಕತ್ತಾಳ ಗೊತ್ತಾನ? ಆಕೆ ನಿದ್ದೆ ಹೊಡಾಕತ್ತಾಳ. ಓ, ಸಾವಿತ್ರಕ್ಕ ನಿದ್ದೆ ಹೊಡ್ಯಾಕತ್ಬಿಟ್ಲ? ಓನ್ಪ, ಆಕಿಗೆ ಹಿಂಗೆ 1 ವಾರಕ್ಕೊಮ್ಮೆ ರೆಸ್ಟ್ ಸಿಗುತ್ತಾಳ, ಹಂಗೆ ನನಗೂ 1 ವಾರಕ್ಕೊಮ್ಮೆ ರೆಸ್ಟ್ ಸಿಗ್ಬೇಕು ಅಂತ ಸ್ಟ್ರೈಕ್ ಮಾಡಕತ್ತಾಳ. ಹಂಗಂದ್ರಣ ಮುಗಿತ್ ಬಿಡಕತಿ. ಏನು ಮುಂದೆ ಅವ್ರ ರಜೆ ಯಾವಾಗಿದೆ ಅಂತ ತಿಳ್ಕೊಂಡ್ಬಿಟ್ಟು ನಾವೇ ಎಲ್ಲ ವ್ಯವಸ್ಥೆ ಮಾಡ್ಕೊಬೇಕಾಗಿತ್ತು ನೋಡು. ಅಷ್ಟೇ ಅಲ್ಲಪ್ಪ, ಇವತ್ತು ನಾನು ಬೆಳಿಗ್ಗೆ ಹೋಗಿ ಬಾಕ್ಲು ಮುಂದೆ ಕಸ ಗಿಸ ಎಲ್ಲ ಹುಡುಕ್ಬಿಟ್ಟಿನಿ. ಯಾಕಂತ ಕೇಳ್ರಲ್ಲ. ನೀ ಕಸ ಹುಡುದೆ ಯಾಕೆ? ಇನ್ನೇನು ಮಾಡೋದು, ನಾನು ಹೆಂಡತಿ ಕೆಲ್ಸಕ್ಕೆ ಹೋಗೋದಂತ ಇವತ್ತು ರೆಸ್ಟ್ ಮಾಡ್ದಂತ. ಅದಕ್ಕೆ ಹೇಳ್ತಾಳ, ಹೋಗ್ಬಿಟ್ಟು ಸ್ವಲ್ಪ ಕಸ ಹುಡುಗಿ ನೀರು ಹಾಕಿ ಹಂಗೆ ಒಂದಿಟ್ಟು ರಂಗೋಲಿ ಹಾಕ್ಬಿಟ್ಬಿಡ್ರಿ. ನಾನು ಹೇಳೋದು ಲೇಟ್ ಆಗುತ್ತಾ, 12 ಗಂಟೆ ಮೇಲೆ ಕಸ ಹುಡುಗ ಜನ ಅಕ್ಕಪಕ್ಕ ಜನ ಏನು ಅಂದ್ಬಿಡ್ತಾರ, ಅದಕ್ಕೆ ನೀವೇ ಕಸ ಹುಡುಗಿ ರಂಗೋಲಿ ಹಾಕ್ಬಿಡ್ರಿ ಅಂತಾಳ. ಅಯ್ಯೋ ಪಾಪ, ಅಪ್ಪ ದೇವ್ರೆ, ನನಗೆ ಏನು ಹಂಗೇನು ಹೇಳಿಲ್ಲಪ್ಪ. ನನಗೂ ಏನು ಹೇಳಿಲ್ಲ, ಆದ್ರೆ ಡೌಟ್ ಬರತ್ತಿಲ್ಲ ನನಗೀಗ. ಏನು ಈ ವಾರ ಏನೋ ಕಸದ ಬಗ್ಗೆ ಮಾತಾಡಿಲ್ಲ, ಮುಂದಿನ ರಜೆ ಇದೆಯಲ್ಲ ಅವಾಗ ರೀ ನೀವು ಹೋಗ್ರಿಪ್ಪ, ಸ್ವಲ್ಪ ಕಸ ಹುಡುಗಿ ರಂಗೋಲಿ ಹಾಕ್ಬಿಟ್ಟು ಮಕ್ಕಳು ಸ್ನಾನ ಮಾಡಿ ಅವ್ರು ಚಡ್ಡಿನ ಹೋಗಿರಿ ಅಂದ್ಬಿಟ್ರೆ ಏನು ಮಾಡೋದು ಪ್ರವೇಶ? ಇನ್ನೇನು ಮಾಡೋದು, ಕಸ ಹುಡುಕಿ ಮಕ್ಕಳದು ಮುಕ್ಕಳಿನ ತೊಳೆದು ಅರ್ಬಿನ ಒಗದು ಹಾಕ್ಬೇಕಾಗತ್ತ ಅಷ್ಟೇ. ಚಾಯ್ ತರಣ? ಏಪ್ಪ ಚಾಯ್ ಆದ ಅಂತೀಯ, ಬಾಯಿ ಒಣಗಿಸ್ಕೊಂಡು ನಿಂತೇವಿ. ಕೊಡು ಮರೆಯ ಚಾನ. ನಿನಗೇನು ನನ್ನ ಹೆಂಡತಿ ಗತಿನ ಮಂಗಳಾರತಿ ಎತ್ಬೇಕ ನಿನಗೆ? ಹಂಗಂದೇನು ಕಣ?
ಇನ್ನೇನು ಲಕ್ಷ್ಮೀ ಬಾರಮ್ಮ ಚಾ ತಗೊಂಡು ಬಾರಮ್ಮ ಮಹಾಲಕ್ಷ್ಮಿ ನೀನು ನನಗೆ ಚಾ ತಗೊಂಡು ಬಾರಮ್ಮ ಲಕ್ಷ್ಮೀ ಬಾರಮ್ಮ ಒಂದು ಕಪ್ಪು ಚಾ ತಗೊಂಡು ಬಾರಮ್ಮ. ಅದು ನಿಜನ ಬಿಡ್ರಿಪ್ಪ. ಲಕ್ಷ್ಮೀ ಬಾರಮ್ಮ ಚಾಕ ಕರೆಕ್ಟಾಗಿ ಸಕ್ರೆ ಹಾಕೊಂಡು ತಗೊಂಡು ಬಾರಮ್ಮ, ಹಾಲನ್ನು ಕರೆಕ್ಟಾಗಿ ಸಕ್ರೆಯನ್ನು ಹದವಾಗಿ ಚಾಪುಡಿಯನ್ನು ಸ್ವಲ್ಪ ಜಾಸ್ತಿಯಾಗಿ ತಗೊಂಡು ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಚಾನ ತಗೊಂಡು ಬಾರಮ್ಮ. ಕರ್ಮಪ್ಪ ಕರ್ಮ, ಅಯ್ಯೋ ಶಿವನೇ ಶಂಭುಲಿಂಗ. ಅಷ್ಟೇ ಅಲ್ಲಪ್ಪ, ಹೆಜ್ಜೆ ಮೇಲೆ ಹೆಜ್ಜೆ ನೀಡ್ತಾ ಒಳ್ಳೆ ಟೀಯನ್ನು ಮಾಡಿಕೊಂಡು ಬಾ, ಅದರ ಜೊತೆಗೆ ನಮಗೆ ತಿನ್ನಲು ನಾಷ್ಟವನ್ನು ತಗೊಂಡು ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಿಟ್ಟು ಮಾಡಿಕೊಂಡು ಅದಕ್ಕೆ ಸಕ್ಕರೆಯನ್ನು ಕಡಿಮೆ ಹಾಕದೆ, ಸಿಟ್ಟು ಮಾಡಿಕೊಂಡು ಉಪ್ಪು ಹಾಕಿ ನೀ ನನಗೆ ಚಾವನ್ನು ತರಬೇಡ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಒಳ್ಳೆಯ ಚಾವನ್ನು, ಅದುವೇ ಕೇಟಿಯ ಚಾವನ್ನು, ಒಳ್ಳೆಯ ಸಕ್ಕರೆ ಚಾಪುಡಿ ಹದವನ್ನು ಹಾಕಿ ಬೇಯಿಸಿದಂತಹ ಚಾವನ್ನು ನೀನು ಭಾಗ್ಯದ ಲಕ್ಷ್ಮಿ ತಗೊಂಡು ಬಾರಮ್ಮ ಅಂತ ಹೇಳ್ಬೇಕಾಗೈತಿ.